ಹಾಯ್ ಹಲೋ ಕೆ ಫ್ಯಾಮಿಲಿ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ಆರಾಮಾಗಿರ್ರಿ. ಟೈಟಲ್ ತಮ್ಮಲ್ಲಿ ನೋಡಿ ಗೊತ್ತಾಗಿರೈತಿ ಇವತ್ತು ನಾವು ಯಾವ ಗಾಡಿ ರಿವ್ಯೂ ಮಾಡತ್ತೀವಿ ಅಂತ. ಇಲ್ಲೈತೆ ನೋಡ್ರಿ, ಬಜಾಜ್ ಅವ್ರದ್ದು NS 200. ಇದು 2025 ಮಾಡಲ್ ಇದೆ. ನೆಕ್ಸ್ಟ್ ಹೆಸರೊಳಗೆ ಐತಿ 200 ಅಂದ್ರೆ 199cc ಬರ್ತೈತಿ. ಹೇಳಿದೆ ನಿಮಗೆ ಮೊದ್ಲೇಕೆ ರೌಂಡ್ ಆಫ್ ಕೊಟ್ಟಿರ್ತಾರೆ ಯಾವತ್ತೂ. ಈಗ 199 ಅಂತಂದ್ರೆ NS 199 ಅಂತ ಕೊಡೋಕೆ ಬರೋದಿಲ್ಲ. ಅದಕ್ಕೆ ರೌಂಡ್ ಆಫ್ ಮಾಡಿ NS 200, ಡ್ಯೂಕ್ 390 ನೋಡಿರ್ಬೋದು. ಇಂಥವಲ್ಲ ಬಜಾಜ್ ಇವ್ರದ್ದು ಡಾಮಿನಾರ್ 400, ಅದು 373cc ಅದೇ. ಇದು 199cc, ಇದು 200. ಇವತ್ತು ಇದನ್ನು ರಿವ್ಯೂ ಮಾಡತ್ತೀವಿ. ನೆಕ್ಸ್ಟ್ ಇದು ಪರ್ಟಿಕ್ಯುಲರ್ ಕಲರ್ ನೋಡತ್ತಿರಲ್ಲ, ಇಬೋನಿ ಬ್ಲ್ಯಾಕ್ ಅಂತಂದೆ. ಈ ಗಾಡಿ ನೋಡಿದ ಕೂಡಲೇ ನನಗೆ ಏನು ಅನಿಸಿದಪ್ಪ ಅಂತಂದ್ರೆ, ಫ್ರಂಟ್ ನೋಡ್ಕೊರಿ, ಹಳೆ NSಕ್ಕಿಂತ ಭಾಳ ಸಣ್ಣದು ಅನ್ಸತೈತಿ ಗಾಡಿ. ನೋಡ್ತಿರ್ಬೋದು ನೀವು, ಭಾಳ ಸಣ್ಣದು ಅನ್ಸತೈತಿ. ಮತ್ತು ಹೆಡ್ಲೈಟ್ ಒಳಗೆ ಚೇಂಜ್ ಮಾಡ್ಯಾನ, ಬ್ರೇಕ್ ಕ್ಯಾಲಿಪರ್ ಒಳಗೆ ಚೇಂಜ್ ಮಾಡ್ಯಾನ. ಅವೆಲ್ಲ ಏನೇನು ಚೇಂಜ್ ಮಾಡ್ಯಾನ ನಿಮ್ಗೆ ಹೇಳ್ತೀನಿ. ಬಟ್ ಪಟ್ನ ನೋಡಿದ ಕೂಡ ನಿಮ್ಗೆ ಹಳೆ NSಕ್ಕಿಂತ ಇದು ಸ್ವಲ್ಪ ಸಣ್ಣದು ಅನ್ಸತೈತಿ. ಬಟ್ ಗೇರ್ ಶಿಫ್ಟಿಂಗ್ ಅದು ಪಿಕಪ್ ನೆಕ್ಸ್ಟ್ ಲೆವೆಲ್ ಐತಿ, ಅಲ್ಟಿಮೇಟ್. ಬಟರ್ ಸ್ಮೂತ್ ಹಂಗೆ ಶಿಫ್ಟ್ ಆಗೋದು ಗೇರ್. ಫಸ್ಟ್ ಗಾಡಿದು ಲುಕ್ ನೋಡ್ಕೊಂಬಿಡ್ರಿ. ನಿಮಗೆ ಫ್ರಂಟ್ ಈಗ ಏನೇನು ಚೇಂಜ್ ಮಾಡ್ಯಾನ ಅಂದ್ರೆ, ಫ್ರಂಟ್ ನೋಡ್ತಿರ್ಬೋದು ನೀವು, ಹೆಡ್ಲೈಟ್ ಚೇಂಜ್ ಮಾಡ್ಯಾನ. ಇವೇನು ನೋಡತ್ತಿರಲ್ಲ ಇವು DRLs, ಇವು ನೋಡತ್ತಿದ್ದ DRLs. ಆಲ್ LED ಇಂಡಿಕೇಟ್ರ್ ಆಯ್ತು, ಹೆಡ್ಲೈಟ್, ನೆಕ್ಸ್ಟ್ ಟೇಲ್ ಲ್ಯಾಂಪ್, ಎಲ್ಲ ಅಂದ್ರೆ ಎಲ್ಲ LED ಕೊಟ್ಬಿಟ್ಟಾನ. ಮಸ್ತ್ ಅಂತ ಮಾಡ್ಯಾನ. ಇದು ಬಜಾಜ್ ಅವ್ರ NS ಹ್ಯಾಚ್ ಅದು ಚೇಂಜ್ ಆಗೋದಿಲ್ಲ ಒಟ್ಟು. ಒಂದು ಸೈಡ್ ದೂರ್ಲಿಂತ ನೋಡಿದ್ರೆ N160 ಗತ್ಲನ ಕಾಣಿಸ್ತೈತಿ, ಆಲ್ಮೋಸ್ಟ್ ಅಲ್ಲ ಕಾಣಿಸ್ತೈತಿ. ಬಟ್ ಅದ್ರಂಗೆ ಇಲ್ಲ. ಹೋದ ವಿಡಿಯೋ ನೋಡಿದಿರ್ಬೋದು, ಫ್ಯೂಲ್ ಇಂಜೆಕ್ಷನ್ ಅದ್ರದ್ದೆಲ್ಲ ಹೇಳಿದ್ದೆ. ಇದ್ರಾಗ ಫ್ಯೂಲ್ ಇಂಜೆಕ್ಷನ್ ಐತಿ, ನೋಡ್ತಿರ್ಬೋದು. ಇಲ್ಲಿ ಕೊಟ್ಟುಬಿಟ್ರೆ ಎಲ್ಲ ಈಗ ಏನು BS6 ಬರತ್ತಲ್ಲ, ಅದ್ರಾಗೆಲ್ಲ ಫ್ಯೂಲ್ ಇಂಜೆಕ್ಷನ್ ಯೂಸ್ ಮಾಡ್ಯಾರ, ಕಾರ್ಬೋರೇಟರ್ ಯೂಸ್ ಮಾಡಿಲ್ಲ. ನೋಡ್ತಿರ್ಬೋದು ಭಾಳ ಚೇಂಜ್ ಮಾಡ್ಯಾನ. ಕ್ಯಾಲಿಪರ್ ಒಳಗೆ ಚೇಂಜ್ ಮಾಡ್ಯಾನ, ಬ್ರೇಕಿಂಗ್ ಒಳಗೆ. ಬಟ್ ಅದು ಹೆಂಗಿದೆ ಗೊತ್ತಿಲ್ಲ. ಮೊದ್ಲೇಕ್ಕೆ ಬೈಬ್ರೆ ಬರ್ತಿತ್ತು, ಬೈಬ್ರೆಂಬು. ಈಗ ಚೇಂಜ್ ಮಾಡ್ಯಾನ. ಕಮ್ಯಾಕಾದನೇ ಏನು ಐತೆ ಅದು ಮೋಸ್ಟ್ಲಿ ಹೆಸರು. ಹೊರಟಿಗೆ ನೋಡೋಣಂತ. ಫಸ್ಟ್ ಗಾಡಿ ಇಂಜಿನ್ದು ನೋಡಿಬಿಡೋಣಂತ. ಫಸ್ಟ್ ಏನೇನು ಬರ್ತೈತಿ. 199.5cc ಏನೋ ಬರ್ತೈತಿ ಅದು. ಆಮ್ಯಾಗ ಇದ್ರದ್ದು ಪವರ್ ಔಟ್ಪುಟ್ ನೋಡೋದಾದ್ರೆ ನೀವು 24 bhp ಐತಿ. ನೆಕ್ಸ್ಟ್ ಇದ್ರದ್ದು ಟಾರ್ಕ್ ನೋಡೋದು 18 Nm ಟಾರ್ಕ್ ಐತಿ. ಹಂಗೆ ಇದ್ರದ್ದು ನೀವು ಸ್ಪೀಡ್, ಟಾಪ್ ಸ್ಪೀಡ್ ಬಗ್ಗೆ ನೋಡೋದಾದ್ರೆ ನೀವು ಆರಾಮ್ಸೆ 130 ಅದು ಮುಡ್ದೈತಿ. ಬಟ್ ನಿಮಗೆ ಕಂಪ್ನಿಯವರು ಸಜೆಸ್ಟ್ ಮಾಡಿದ್ರು 100, 120 ಆರಾಮ್ ಕ್ರೂಸ್ ಮಾಡ್ಬೋದು ನೀವು. ನೆಕ್ಸ್ಟ್ ಬ್ರೇಕಿಂಗ್ ನೋಡೋದಾದ್ರೆ ನೀವು ಮುಂದೆ ಕ್ಯಾಲಿಪರ್ ಹೇಳಿದ್ನೆಲ್ಲ ಕಮ್ಯಾಕಾದಂತ. ಏನೋ ಕೊಟ್ಟಾನಪ್ಪ ಇದು, ಗ್ರಾಮೈಕಾ ಅದ. ನಾಳೆ ಏನೋ ಹೇಳಿದೆ, ಗ್ರಾಮೈಕಾ ಕ್ಯಾಲಿಪರ್. ನೆಕ್ಸ್ಟ್ ಹಿಂದೆ ನಿಸ್ಸಿನಿದ್ದು ಅನ್ಕೋತೀನಿ ಕ್ಯಾಲಿಪರ್. ನೀವು ಹಂಗೆ ಫ್ರಂಟ್ ಮತ್ತು ಬ್ಯಾಕ್ ಡ್ಯುವೆಲ್ ಚಾನಲ್ ABS ಬರ್ತೈತಿ ನಿಮಗೆ. ಹಂಗೆ ನೀವು ಫ್ರಂಟ್ ಡಿಸ್ಕ್ ನೋಡೋದಾದ್ರೆ ನೀವು ಫ್ರಂಟ್ ಅದು 300 mm ಬರ್ತೈತಿ. ಹಂಗೆ ರೇರ್ 230 mm ಡಿಸ್ಕ್ ಬರ್ತೈತಿ. ನೋಡ್ತಿರ್ಬೋದು ನೀವು, 230 mm ಡಿಸ್ಕ್ ಇದೆ, ಕಾಣತ್ತದಂತ ಅಂದ್ಕೊಂಡಿನಿ. ನೆಕ್ಸ್ಟ್ ಫ್ರಂಟ್ ನಿಮಗೆ 300 mm ಬರ್ತೈತಿ. ಹಂಗೆ ಇದು 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, 1 ಡೌನ್ 5 ಅಪ್, 6 ಸ್ಪೀಡ್ ಬರ್ತೈತಿ ಇದ್ರೊಳಗೆ. ಹಂಗೆ ನೀವು ಫ್ರಂಟ್ ವೀಲ್ ನೋಡೋದಾದ್ರೆ ನೀವು ಫ್ರಂಟ್ ಮತ್ತು ರೇರ್ ಅಲಾಯ್ ಕೊಡ್ತಾನೆ. ನೆಕ್ಸ್ಟ್ ಫ್ರಂಟ್ ಟೈರ್ ಸೈಜ್ ನಿಮಗೆ 100/80 ಬರ್ತೈತಿ, R17. ನೆಕ್ಸ್ಟ್ ರೇರ್ ನೋಡೋದಾದ್ರೆ ನೀವು 130/70 ಬರ್ತೈತಿ, ಅದು R17 ಬರ್ತೈತಿ ನಿಮಗೆ. ನಿಮಗೆ ನಾ ಹೇಳಿದ್ನೆಲ್ಲ ಎಲ್ಲಿ ಇರುತ್ತೆ ಅಂತಂದ್ರೆ ಇಲ್ಲಿ ಇರುತ್ತೆ ನೋಡಿರಿ, ಕಾಣತ್ತಂತ ಅಂದ್ಕೊಂಡಿನಿ 100/80. ನೆಕ್ಸ್ಟ್ ಹಿಂದೂ ಅಷ್ಟೇ ಅಲ್ಲೇ ಕೊಟ್ಟಿರ್ತಾನೆ, ನೋಡ್ತಿರ್ಬೋದು ನೀವು 130 ನೋಡಿದ್ರಿ. ಹಂಗೆ ನೀವು ಇದ್ರದ್ದು ಅಲಾಯ್ ಇಂಚ್ ನೋಡೋದ್ರೆ ನೀವು 17 ಇಂಚ್ ಅಲಾಯ್ಸ್ ಬರ್ತಾವೆ ಫ್ರಂಟ್ ಬ್ಯಾಕ್. ಟ್ಯೂಬ್ಲೆಸ್ ಟೈರ್ MRF ಅದು ಕೊಡ್ತಾರೆ ನಿಮಗೆ, ನೋಡ್ತಿರ್ಬೋದು ಇಲ್ಲಿ ಐತಿ MRF ಅಂತಂದು. ಫ್ರಂಟ್ ಸಸ್ಪೆನ್ಷನ್ ನೋಡಿದ್ರೆ ನೀವು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಡ್ತಾರೆ. ಹಂಗೆ ಹಿಂದೆ ನೋಡೋದಾದ್ರೆ ನೀವು ಮೋನೋಸಾಕ್ ಐತಿ ಸೆಂಟ್ರ್,
ನೋಡ್ತಿರ್ಬೋದು. ಮೋನೋಶಾಕ್ ಕೊಡ್ತಾನೆ ನಿಮಗೆ ಸೆಂಟ್ರ್ ಅದು ರೆಡ್ ಕಲರ್ ನೋಡ್ತಿರ್ಬೋದು. ಮೋನೋಶಾಕ್ ಕೊಡ್ತಾನೆ. ಈಗ ಗಾಡಿದು ಕರ್ವ್ ವೇಟ್ ನೋಡೋದಾದ್ರೆ ನೀವು 160 ಬರ್ತೈತಿ. ಹಂಗೆ ಸೀಟ್ ಹೈಟ್ ನಿಮಗೆ 805 mm ಬರ್ತೈತಿ. ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ತಿರ್ಬೋದು 168 mm ಅದ. ಏನು 170 ಏನೋ 168 mm ಬರ್ತೈತದ. ಆಮ್ಯಾಗ ಹಂಗೆ ಫ್ಯೂಲ್ ಕೆಪಾಸಿಟಿ ನೋಡೋದಾದ್ರೆ ನೀವು ಫ್ಯೂಲ್ ಟ್ಯಾಂಕದ್ದು 12 ಲೀಟ್ರ್ ಫ್ಯೂಲ್ ಕೆಪಾಸಿಟಿ ಬರ್ತೈತಿ. ಕಂಪ್ನಿಯವ್ರು ಕ್ಲೇಮ್ ಮಾಡೋದು ನಿಮ್ಗೆ 35 37, ಇವರಿಗೆ 40 ಕೊಟ್ಟದಂತ ಮೈಲೇಜ್. ಇದ್ರದ್ದು ಇವತ್ತು ಫಸ್ಟ್ ಸರ್ವಿಸು ಆಯ್ತು. ನಮಗೆ ಇಷ್ಟೆಲ್ಲ ನೋಡಿದ್ರಿ. ಇದು ಗಾಡಿದು ಡೀಟೇಲ್ಸ್ ಇದೆ. ಹಂಗೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ನೀವು ಏನಪ್ಪ ಇದು ಗ್ರೀನ್ ಕಲರ್ ಅಂತಂದು, ಇದು ಕೂಲೆಂಟ್ ಇದೆ. ಹಂಗೆ ನೀವು ಇಲ್ಲಿ ನೋಡ್ತಿರ್ಬೋದು ರೇಡಿಯೇಟ್ರ್ ಐತಿ ಇಲ್ಲಿ ಒಳಗೆ ಕಾಣಿಸ್ತೈತೆ ಅಂತ ಅನ್ಕೊಳತ್ತೀನಿ. ರೇಡಿಯೇಟ್ರ್ ಐತಿ. ಹಂಗೆ ಇದಕ್ಕೆ ಫ್ಯಾನು ಕೊಟ್ಟಿರ್ತಾರೆ ಕೂಲ್ ಆಗಕ್ಕೆ ಇಂಜಿನ್. ಅವು ಫ್ಯಾನ್ ಮೋಸ್ಟ್ಲಿ ಕಾಣಲ್ಲ, ಇಲ್ಲಿ ಒಳಗದವು ಫ್ಯಾನ್ ಕೊಟ್ಟಿರೋವಾಗ ಕೂಲ್ ಆಗಕ್ಕೆ, ಇಂಜಿನ್ ಕೂಲ್ ಆಗಕ್ಕೆ. ನಿಮ್ಗೆ GT ರಿವ್ಯೂ ಮಾಡೋ ಮುಂದೆ ಹೇಳಿದ್ದೆ ಕೊಡ್ಬೇಕಾಯ್ತು ಲಿಕ್ವಿಡ್ ಕೂಲ್ ಅಂತಂದು. ಇದು ಲಿಕ್ವಿಡ್ ಕೂಲ್ ರೀ. ಅದು ಏನು ನೋಡತ್ತಿರಲ್ಲ, ಅದು ಲಿಕ್ವಿಡ್ ಕೂಲೆಂಟ್ ಅದ. ನೀವು ಗಾಡಿ ಭಾಳ ಒದರಿಸಿದ್ರಿ ಅಂದ್ರೆ, ಆಮ್ಯಾಗ ಟ್ರಾಫಿಕ್ ಒಳಗೆ ಓಡಿಸತ್ತಿದ್ರಿ ಅಂದ್ರೆ, ಹೆಂಗೆ ಬೆಂಗಳೂರು ಟ್ರಾಫಿಕ್ ಒಳಗೆ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಿಮಗೆ. ಬೆಂಗಳೂರು ಟ್ರಾಫಿಕ್ ಒಳಗೆ ಅಕಸ್ಮಾತ್ ಓಡಿಸಾತಿದ್ರಪ್ಪ ಅಂತಂದ್ರೆ ನಿಮಗೆ ಗೊತ್ತಾಗ್ಬಿಡೈತಿ. ಗಾಡಿ ಲಘು ಹೀಟಾಗಿ ರೇಡಿಯೇಟ್ರ್ ಆನ್ ಆಕೈತಿ, ಫ್ಯಾನ್ ಅದ. ಬಟ್ ಹೈವೇದಾಗ ಅಷ್ಟೇನು, ಹೈವೇದಾಗ ಮಾತ್ರ ಕಂಟಿನ್ಯೂಸ್ ಏರ್ ಫ್ಲೋ ಇರೋದು, ಅದಕ್ಕೆ ಅಷ್ಟು ಏನೂ ಇದಾಗೋದಿಲ್ಲ. ಈಗ ಫ್ರಂಟ್ ಮಡ್ಗ ನೋಡ್ತಿರ್ಬೋದು ನೀವು, ಕಾರ್ಬನ್ ಫೈಬರ್ ಸ್ಟಿಕರಿಂಗ್ ಮಾಡ್ಯಾನ. ನಂಬರ್ ಪ್ಲೇಟ್ ಹೋಲ್ಡ್ರ್, ಇಂಡಿಕೇಟರ್ಸ, ಕಿಲೋಮೀಟರ್ಸ್ ಒಮ್ಮೆ ಇದು ಚೈನ್ ಕ್ಲೀನು ಮತ್ತು ಲೂಪ್ ಮಾಡ್ಬೇಕು. ಅದಕ್ಕೆ ಒಳಗೆ ಮಾಡಿದ್ರೆ ಚಲೋ ನಿಮ್ಗೆ. ಮತ್ತೇನು ಉಳಿತಪ್ಪ ಇದ್ರೊಳಗೆ ಹೇಳೋದು, ಕಡೆ ಎಲ್ಲ ನೋಡ್ಕೊಂಬಿಟ್ರೆ ಮಸ್ತ್. ಭಾಳ ಏನು ಗ್ರಾಫಿಕ್ಸ್ ಅದು ಏನು ಅಷ್ಟು ಇದು ಕೊಟ್ಟಿಲ್ಲ, ನೋಡ್ತಿರ್ಬೋದು. ಅದು ಗ್ಲೌಸು ತಂದೀನಿ, ಧೂಳು ಹಿಡಿದು ಮನ್ಯಾಗ ಇಟ್ಟಿಟ್ಟು ಅದಕ್ಕೆ ಹಾಕೊಳ್ಳೋಣ ಅಂತ ತಂದಿದ್ದೆ. ಮತ್ತು ಸ್ಪ್ಲಿಟ್ ಸೀಟ್ ಐತೆ ನೋಡ್ತಿರ್ಬೋದು ನೀವು ಇಲ್ಲಿ. ನಮ್ಮ ಫ್ರೆಂಡ್ ಹೇಳಿದ್ರೆ ವೈಬ್ರೇಷನ್ ಐತಂತೆ, ಒಂದು ಲಾಂಗ್ ಹೊಂಟೆ ಅಂದರೂ ಆಗೋದಿಲ್ಲ ಇದು ಸೀಟ್, ಅಷ್ಟು ಇದೂ ಇಲ್ಲ. ಮತ್ತು ಇಲ್ಲಿ ಅಂತರೂ ನೋಡ್ತಿರ್ಬೋದು ನೀವು E20 ಅಂತ ಕೊಟ್ರೆ. ಮತ್ತೇನು ಇಲ್ಲಿದ್ರೊಳಗೆ ಹೇಳಕ್ಕೆ, ಗಾಡಿ ಓಡಿಸೋಣ ಅಂತೀಗ. ಓಡಿಸೋಕ್ಕಿಂತ ಮೊದಲಕ್ಕಿನ್ನ ಮೀಟ್ರ್ ತೋರಿಸ್ಬೇಕು ನಿಮಗೆ. ಮೀಟ್ರನ್ನು ಚೇಂಜ್ ಮಾಡ್ಯಾನ. ಇದ್ರೊಳಗೆ ನ್ಯಾವಿಗೇಷನ್, ಕಾಲ್ ಯಾರು ಮಾಡ್ಯಾರ ಅದೆಲ್ಲ ಗೊತ್ತಾಕೈತಿ ನಿಮಗೆ. ಸ್ವಿಚಸ್ ಒಳಗೆ ಸ್ವಲ್ಪ ಚೇಂಜ್ ಐತಿ, ಅದ್ರ ಬಗ್ಗೆನೂ ಮಾತಾಡೋಣ ಅಂತ. ಯಪ್ಪ, ಇಲ್ಲಿ ಬ್ರ್ಯಾಂಡಿಂಗ್ ಐತಿ ಪಲ್ಸರ್ ಅಂತಂದು. ಈ ಕಡೆ ಫ್ಯೂಲ್ ಇಂಜೆಕ್ಷನ್ ಅಂತ ಕೊಟ್ಟಾನ, ಈ ಕಡೆ ಕೊಟ್ಟಾನ. ಗಾಡಿ ಸ್ವಲ್ಪ ವೇಟ್ ಅನ್ಸಲ್ಲ ಎತ್ತಿದ್ಕೊಳ್ಳೋಣ. ಬಟ್ ಇದು ಅವ್ರು ಹೇಳಿದ್ರೆ GT ಹಂಗೆ ಫ್ಲಿಕ್ ಮಾಡೋಕ್ಕಾಗೋದಿಲ್ಲ ಅಂತಿದ್ರೆ. ಯಾಕಂದ್ರೆ ಇದು ನಾನು ಓಡಿಸಿದೆ, ರಿವ್ಯೂ ಮಾಡತ್ತೀನಿಲ್ಲ, ಅದಕ್ಕೆ ಮುಂಚೆ ಓಡಿಸಿದೆ. ಪಟ್ಟ ಆಗೋದಿಲ್ಲ, ಇದು ಲಾಂಗ್ ತೋತೈತಿ. ನಿಮಗೆ ಕೀ ತೋರಿಸ್ಬೇಕಾಯ್ತು ಅನ್ನೋಕೆ ಕೀ ನೋಡ್ರಿ ಹೆಂಗೈತಿ. ಈಗ ಬರೋ ಗಾಡಿ ಒಳಗೆ ಆಲ್ಮೋಸ್ಟ್ ಆಲ್ ಹಿಂಗೆ ಐತಿ. ಎಕ್ಸಾಂಪಲ್ GT ಒಳಗೆ ನೋಡ್ತಿರ್ಬೋದು, ಇಂಟರ್ಸೆಪ್ಟರ್ ಒಳಗೆ ಹಿಂಗೆ ಇರ್ತದ. ಮತ್ತು ಓಲ್ಡ್ NS ಒಂದು ರಿವ್ಯೂ ಮಾಡಿದ್ದೆ ನಾನು, ಅದಕ್ಕೆ ಎಕ್ಸಾಸ್ಟ್ ಇತ್ತು, ಸ್ಲಿಪ್ ಆನ್ ಎಕ್ಸಾಸ್ಟ್ ಹಾಕಿದ್ರೆ ಅದಕ್ಕೆ. ಅದೂ ಸ್ಲಿಪ್ ಆನ್ ಅಂದ್ರೆ ಏನು, ಫುಲ್ ಸಿಸ್ಟಮ್ ಏನಂದ್ರೆ ಅವಾಗ ಆ ವಿಡಿಯೋದಾಗ ಹೇಳೀನಿ, ನೋಡ್ಕೊಂಬರ್ರಿ. ಇಲ್ಲಿ ಬಟನ್ ಮ್ಯಾಗ ಕ್ಲಿಕ್ ಮಾಡಿದ್ರೆ ಸಿಗ್ತೈತೆ ನಿಮಗೆ, ನೋಡ್ಕೊಂಡ್ರಿ. ಇದು ಚಾವಿ ಇದೆ. ಮತ್ತು ಇಲ್ಲಿ ನೋಡ್ತಿರ್ಬೋದು, ಈ ಕಡೆ ಐತಿ ಕಿಲ್ ಸ್ವಿಚ್, ಇದು ಆಫ್ ಆನ್. ಇಲ್ಲಿ ಲೈಟ್ ಐತಿ. ಆಮ್ಯಾಗ ಇಲ್ಲಿ ಸ್ಟಾರ್ಟ್ರ್, ಈ ಕಡೆ ಹಾರ್ನ್, ಈ ಕಡೆ ಇಂಡಿಕೇಟರ್ ಸ್ವಿಚ್. ಇಲ್ಲಿ ಮೋಡ್ ಚೇಂಜ್ ಮಾಡೋಕ್ಕೈತಿ, ಇದ್ರಾಗ ಮೋಡ್ಸು ಅದಾವೆ. ಆಮ್ಯಾಗ ಇಲ್ಲಿ ನೋಡ್ತಿರ್ಬೋದು ನೀವು ಪಾಸಿಂಗ್ ಅದೆಲ್ಲ ಇಲ್ಲೇ ಕೊಟ್ಟಾನ. ಈಗ ಮಿರರ್ನೂ ಚೇಂಜ್ ಮಾಡ್ಯಾನ. ಮಿರರ್ದು ಮಸ್ತ್ ಐತದ ಕ್ವಾಲಿಟಿ ಎಲ್ಲ. ಬಟ್ ನಂಗೆ ಬ್ರೇಕಿಂಗ್ ಒಳಗೆ ಯಾಕೆ ಇದು ಮಾಡಿದ ಅಂತ ಗೊತ್ತಾಗಲ್ತು. ಬ್ರೆಮೋನ ಕೊಡ್ತಿದ್ದ ಅಂತ, ಇದು ವೈಬ್ರೇನ ಕೊಡ್ತಿದ್ದ ಅಂತ ಅನ್ಸತೈತೆ ನನಗೆ. ಅದು ರಿವ್ಯೂ ಮಾಡಿ ವೈಬ್ರೇನ ಕೊಡ್ತಾನೆ. ಮತ್ತು ರಿಯರ್ ಒಳಗೆ ಮೆನ್ಷನ್ ಮಾಡಿಲ್ಲ ಅವ್ರು, ಅದು ಆಲ್ಮೋಸ್ಟ್ ಆಲ್ ನಿಸ್ಸಿನ ಇರ್ತೈತಿ. ಇಂಥ 200cc ಅಪ್ಪ ಅಂತಂದ್ರೆ ಅದು ಕೊಡಬೇಕು. ಈಗ ಮಾತಾಡಿ ಸಾಕು. ಮೀಟ್ರ್ ನೋಡ್ರಿ ಹೆಂಗೈತಿ.
199 ಬಂದು ಹೋಕೈತಿ. ಆಲ್ಮೋಸ್ಟ್ ಆಲ್ ನಿಮಗೆ ಇನ್ ಡೆಪ್ತ್ ಹೋಗೋದಿಲ್ಲ ಇದ್ರ ಮ್ಯಾಗ, ನಾನು ಅಷ್ಟೇ ಮೇನ್ ಅದು ಹೇಳ್ಬಿಡ್ತೀನಿ. ಇಲ್ಲೈತಿ ಟೆಂಪ್ರೇಚರ್, ಆಯಿಲ್ ಟೆಂಪ್ರೇಚರ್ ಅದ. ನೆಕ್ಸ್ಟ್ ಇಲ್ಲೈತಿ ABS ಲೈಟ್, ಹಾಗೆ ಇಲ್ಲೇ ಇಗ್ನಿಷನ್ ಸ್ವಿಚ್, ಮತ್ತು ಈ ಕಡೆ ಐತಿ ಲೆಫ್ಟ್ ಇಂಡಿಕೇಟರ್ ಸಿಗ್ನಲ್, ಈ ಕಡೆ ಐತಿ ರೈಟ್ ಇಂಡಿಕೇಟರ್ ಸಿಗ್ನಲ್. ಇದು ನೋಡ್ತಿರ್ಬೋದು ಸ್ಟ್ಯಾಂಡದು, ಅದು ಕೊಟ್ಟಿಲ್ಲ ಇಲ್ಲೆಲ್ಲಿ, ಅದನ್ನ ಯಾಕೆ ಮಿಸ್ ಮಾಡಿದ ಗೊತ್ತಿಲ್ಲ. ಮೋಸ್ಟ್ಲಿ ನನಗೆ ಕಾಣತ್ತಿಲ್ಲ ಅದು ಏನು. ಇಲ್ಲೆರಡು ಸ್ವಿಚ್ ಕೊಟ್ಟಾನ. ಇಲ್ಲಿ ಐತಿ ಇಂಡಿಕೇಟ್ರ್, ಇದು ಯಾವಾಗ ಟರ್ನ್, ಇದು ಕೆಂಪ್ ಐತಲ್ಲ, ಈಗ ರೆಡ್ ಕಲರ್ ಐತಿ. ಈಗ ನೋಡ್ರಿ, ಆಫ್ ಆಯ್ತಲ್ಲ, ರೆಡ್ ಐತಲ್ಲ, ಅದು ಎದಕ್ಕೆ ಚೇಂಜ್ ಆಪ, ಇದು ಇಗ್ನಿಷನ್, ಅದು ಫ್ಯೂಲ್ ಇಂಜೆಕ್ಟರ್ ಐತಲ್ಲ. ಈಗ ಇದನ್ನ ಆನ್ ಮಾಡಿದ್ಕೊಳ್ಳಿ ಅಲ್ಲಿ ಫ್ಯೂಲ್ ಇಂಜೆಕ್ಟರ್ ಆನ್ ಆಕೈತಿ, ಕೆಲಸ ಉಂಟ್ರಲ್ಲ, ಆವಾಗಿದೆ ಲೈಟ್ ಹೋಗುತ್ತೆ. ಆಮ್ಯಾಗ ಇಲ್ಲಿ ಐತಿ ನ್ಯೂಟ್ರಲ್ ಲೈಟ್. ಹಂಗೆ ನಿಮಗೆ ಇಲ್ಲಿ ಒಳಗೆ ನೋಡೋದಾದ್ರೆ ಡಿಸ್ಪ್ಲೇ ಒಳಗೆ ಇಲ್ಲೈತಿ ಓಡೋ ಐತಿ, 914 ಕಿಲೋಮೀಟ್ರ್ ಓಡೈತಿ. ಆಮ್ಯಾಗ ಇದು ರೋಡ್ ಐತಲ್ಲ, ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಫಸ್ಟ್ ಇದು ಇಲ್ಲೈತಿ ಓಡೋ ನೋಡಿದ್ರಿ. ಹಂಗೆ ಈ ಕಡೆ ನೋಡೋದಾದ್ರೆ ಫ್ಯೂಲ್ ಇಂಡಿಕೇಟರ್ ಐತಿ, ಈ ಕಡೆ ನೋಡ್ತಿರ್ಬೋದು ನೀವು ಫ್ಯೂಲ್ ಇಂಡಿಕೇಟ್ರ್. ನೆಕ್ಸ್ಟ್ ಇಲ್ಲಿ ಟೈಮ್ ಕೊಟ್ಟಾರ. ಇಲ್ಲಿ ಐತಿ RPM ಮೀಟ್ರ್, ಮ್ಯಾಗ ಐತಿ ಅಲ್ಲಿ RPM ಮೀಟ್ರ್ ಅದ. ನೆಕ್ಸ್ಟ್ ಇಲ್ಲೆಲ್ಲ ನಿಮ್ಗೆ ಅದು ಹೇಳಿದ್ನಲ್ಲ ನ್ಯಾವಿಗೇಷನ್ ತೋರಿಸೈತಿ. ಆಮೇಲೆ ಇದ್ರೊಳಗೆ ಟ್ರಿಪ್ 1 ಟ್ರಿಪ್ 2 ಐತಲ್ಲ, ನೀವು ಟ್ರಿಪ್ 1 ಸೆಟ್ ಮಾಡಿದ್ರಪ್ಪ ಅಂತಂದ್ರೆ ಅದ್ರದ್ದು ಮೈಲೇಜ್ ಎಷ್ಟೈತೆ ಅದು ತೋರಿಸೈತಿ. ನೆಕ್ಸ್ಟ್ ಟ್ರಿಪ್ 2 ಮೈಲೇಜ್ ಎಷ್ಟು ಕೊಟ್ಟೈತೆ ಅದು ತೋರಿಸೈತಿ. ಮತ್ತು ರಿಯಲ್ ಟೈಮ್ ಮೈಲೇಜ್ ಅದು ಬೇರೆ ಐತಿ. ಹಿಂಗೈತಿ ಇದ್ರೊಳಗೆ. ಫಸ್ಟ್ ಇದು ಹೇಳಿದ್ನಲ್ಲ ರೋಡ್ ಅಂತ ಐತಲ್ಲ, ರೋಡ್ ಮೂಡ್ ಅಂತ ಬರೈತಿ. ಅದು ರೋಡ್ ಮೂಡ್ ಅನ್ನೋಕೆ ಇದು ರೋಡ್ ಅಂತ, ಅದು ಒಂದು ಇದು, ಅದು ಪವರ್ ಮೂಡ್ ಅದ. ನೆಕ್ಸ್ಟ್ ಇಲ್ಲಿ ಐತಲ್ಲ M ಅಂತ ಕೊಟ್ರಲ್ಲ, ಅದಕ್ಕೆ ಕೊಟ್ರೆ ನೋಡ್ರಿ, ಬೇಕಾದ್ರೆ ಅಲ್ಲಿ ಚೇಂಜ್ ಆಕೈತಿ. ರೇನ್, ಆಫ್ ರೋಡ್ ಅಂತ ರೋಡ್. ಇನ್ನು ಡಬಲ್ ಕ್ಲಿಕ್ ಮಾಡ್ಬೇಕಂತ ಕಾಣಿಸುತ್ತೆ, ನನಗೂ ಅಷ್ಟು ಐಡಿಯಾ ಇಲ್ಲ. ಡಬಲ್ ಕ್ಲಿಕ್ ಮಾಡ್ಬೇಕು. ಫಸ್ಟ್ ರೋಡ್ ಅಂತೈತಿ. ನೆಕ್ಸ್ಟ್ ಬರೋದು ನಿಮಗೆ ರೇನ್ ಅಂದ್ರೆ ನಿಮಗೆ ರೋಡ್ ಏನಾರ ವೆಟ್ ಇತ್ತಪ್ಪ, ಹಸಿ ಇತ್ತಪ್ಪ ಅಂತಂದ್ರೆ ಆವಾಗ ನೀವು ರೇನ್ ಮೂಡ್. ಅದು ಹೆಂಗೆ ವರ್ಕ್ ಆಕತ್ತಪ್ಪ ಅಂತಂದ್ರೆ ನಿಮಗೆ ಗಾಡಿ ಒಟ್ಟು ಪವರ್ ಕಟ್ ಮಾಡ್ತೈತಿ ನಿಮಗೆ, ಹೌದಾ. ರೋಡ್ ಮೂಡ್ಕಿನ ರೇನ್ ಮೂಡ್ ಒಳಗೆ ಪವರ್ ಸ್ವಲ್ಪ ಡೌನ್ ಆಕೈತಿ. ಆಫ್ ರೋಡ್ ಒಳಗೆ ರೇರ್ ABS ಮೋಸ್ಟ್ಲಿ ಡಿಸೇಬಲ್ ಆಕೈತೆ ಅಂತ ಅಂದ್ಕೊಂಡಿನಿ, ಅದೇನು ಮಾಡೋದು ಬೇಡ. ಅದಕ್ಕೆ ರೇನೇ ಇದು ಆಫ್ ರೋಡ್ ಅಂದ್ರೆ ಗೊತ್ತಲ್ಲ, ಇಂಥವು ಗುಡ್ಡ ಬೆಟ್ಟದಾಗ ನಾರ್ಮಲ್ ಆಫ್ ರೋಡ್ ಮಾಡ್ಬೋದು. ಹಂಗೆ ಗುಡ್ಡ ಬೆಟ್ಟ ಎಲ್ಲ ಏರ್ಸೋಕ್ಕಾಗಲ್ಲ ಗಾಡೀಲಿ ನಿಂತ್ರೆ. ನಾರ್ಮಲ್ ಇಲ್ಲ ಐತಲ್ಲ ಇಂಥದ್ರೆಲ್ಲ ಒಯ್ಬೋದು. ವಾಪಸ್ ರೋಡ್ ಮೂಡಿಗೆ ಬರೋಣ. ಇದಾತು ಇಷ್ಟು ಕಂಪ್ಲೀಟ್ ಇದ್ರದ್ದು ಇದೆ, ಮೀಟ್ರದ್ದು ಇದೆ. ಹಂಗೆ ಇಲ್ಲಿ ನ್ಯೂಟ್ರಲ್ ಲೈಟ್ ತೋರ್ಸೈತಿ. ಆಮ್ಯಾಗ ಇಲ್ಲಿ ಚಾರ್ಜಿಂಗ್ ಸಾಕೆಟ್ ಕೊಟ್ರೆ ಭಾಳ ಚೇಂಜ್ ಮಾಡ್ಯಾನ. ಬಟ್ ಇಲ್ಲಿ ನೋಡಿ, ಇಲ್ಲಿ ಇದು ಪ್ಲೇಸ್ ಏನು ನೋಡತ್ತಿರಲ್ಲ, ಇನ್ನು ನೋಡಿದ್ರೆ ಸ್ವಲ್ಪ ಹಳೆ NS ಫೀಲ್ ಬರೋದೈತೆ ನನಗೆ. ಬಟ್ ಅದ ಬೇರೆ ಇದು ಬೇರೆ, ಹಳೆ NS ಭಾರಿ ಇತ್ತದು. ನಿಮಗೆ ಮುಂದೆ ಇದು ತೋರಿಸ್ತೀನಿ ತಡ್ರಿ. ಆಮ್ಯಾಗ ಸೈಡ್ ಕಟ್ ಆಫ್ ಸೆನ್ಸರ್ ಐತಿ ಇದ್ರೊಳಗೆ, ಸ್ಟ್ಯಾಂಡ್ ಒಳಗೆ ನೋಡ್ತಿರುವ DRL ಆನ್ ಆಗೈತಿ. DRL ಆನ್ ಆಗೈತಿ ಇಲ್ಲಿ, ನಾ ಕಾಣತ್ತೀನಿ ನೋಡ್ರಿ ಇಲ್ಲಿ. ಎಸ್, DRL ಆನ್ ಆಗೈತಿ. ಎಲ್ಲ ಹೇಳಿದೆ ಅನ್ಕೋತೀನಿ. ಈ ಗಾಡಿ ಒಳಗಿಂದ ಮೈಲೇಜ್ 40 ಅಂತ ಕೊಡೋದೈತಿ ಈಗ. ಬಟ್ ಅವರು ಕ್ಲೇಮ್ ಮಾಡಿದ್ದ ಒಂದು 30, ಈಗಂತೂ ಮೈಲೇಜ್ 40 ಕೊಡೋದೈತಿ. ಕಂಪ್ನಿಯವರು 37 ಅಂತ ಕ್ಲೇಮ್ ಮಾಡ್ಯಾರ. ನೆಕ್ಸ್ಟ್ ಇಲ್ಲೊಂದು ಇದು ನೋಡ್ತಿರ್ಬೋದು ನೀವು, ನೋಡತ್ತಿರಲ್ಲ, ಇದು ಆಯಿಲ್ ಫಿಲ್ಟ್ರ್ ಇದೆ. ಪ್ರತಿಯೊಂದು ಸರ್ವಿಸಿಗೊಮ್ಮೆ ಆಯಿಲ್ ಫಿಲ್ಟ್ರ್ ಚೇಂಜ್ ಆಕೈತಿ. ಹಂಗೆ ಇದ್ರದ್ದು ವೈಬ್ರೇಷನ್ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ವೈಬ್ರೇಷನ್ ಐತಂತ ರೈಟ್ ಸೈಡ್ ನೋಡಂತ ಏನೇನು. ಬಟ್ ಇದ್ರ ಪವರ್ ನೋಡ್ಬೇಕು ನೀವು, ಏನೋ ಇದ್ರ ಪವರ್ ತೋರಿಸ್ಬೇಕು ನಾನು. ಬಾರಿ ಡೈರೆಕ್ಟ್ ಗಾಡಿ ಒಂದು ಇಲ್ಲೇ ಒಂದಿಷ್ಟು ಹಂಗೆ ರೋಡ್ ಐತಿ, ಅದ್ರೊಳಗೆ ಓಡ್ಸೋಣಂತ. ಹಂಗೆ ಹೋಗೋ ಮುಂಚೆಗೆ ಒಂದು ರೌಂಡ್ ನಿಮ್ಗೆ ಎಕ್ಸಾಸ್ಟ್ ನೋಟ್ ಅದಕ್ಕೆ ಕೇಳಿಸ್ತೀನಂತ. ಬಟ್ ಇದು NS ಅಂದ್ರೆ NS, ಹಳೆ NSಗೆ ಇದಕ್ಕೆ ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಏನು ನೋಡತ್ತಿರಲ್ಲ, ಇವೆಲ್ಲ ಸೇಫ್ಟಿ ನಿಮ್ಗೆ. ಇದ್ರ ಹೆಲ್ಮೆಟ್ ಮತ್ತು ಗ್ಲೌಸಿನ ಮ್ಯಾಗ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಂತ.
ಎದಕ್ಕೆ ಹೆಲ್ಮೆಟ್ ಹಾಕೋಬೇಕು ಅಂತ ಗೊತ್ತೈತಿ. ಬಟ್ ಗ್ಲೌಸ್ ಎಲ್ಲ ಹೇಳ್ತೀನಂತ. ಸೈಡ್ ಸ್ಟ್ಯಾಂಡಿಂದ ಐತಿಲ್ಲ, ಸೈಡ್ ಸ್ಟ್ಯಾಂಡ್ ಅಂತಂದರೆ ನಾನು ನೋಡಿದ್ದಿಲ್ಲ, ನೋಡ್ತೀವಿ ಸೈಡ್ ಸ್ಟ್ಯಾಂಡ್ ಅಂತ ಕೊಟ್ಟಾರಿಲ್ಲಿ ಕಾಣೋದೆ ಅಂತ ಅಂದ್ಕೊಂಡಿನಿ. ಪಟ್ನ ಕಾಣೋದಿಲ್ಲ ನಮಗೂ. ಇದಕ್ಕೂ ವಾರ್ಮಪ್ ಆಗ್ಬೇಕು. ಮುಂಜಾನೆ ಎದ್ಕೊಳ್ಳಿ ಹೇಳಿದ್ನಲ್ಲ, ಗಾಡಿ ಯಾವಾಗ ಭಾಳ ದಿವಸ ಆದ್ಮೇಲೆ ತೆಗಿತಿರಲ್ಲ, ಅದಕ್ಕೂ ವಾರ್ಮಪ್ ಬೇಕಾಗತ್ತೆ. ಇದು ಐಡಿಯಲ್ ಒಳಗಿದೆ. ಐಡಿಯಲ್ ಒಳಗೆ 1000 RPM ಒಳಗೆ ಇರ್ತೈತಿ. ರೇವ್ ಮಾಡೋಣಂತೀಗ. ಕೇಳಿಸ್ಕೊಂಡ್ರಿ, ಬರ್ರಿ ಈಗ ಹೋಗೋಣಂತ. ನಾನು ನಿಮಗೆ ಏನು ಹೇಳ್ತೀನಲ್ಲ, ಗಾಡಿ ಹೊಡಿಯೋದು ಫೀಲ್ ನೀವು ಹೊಡೆದಾಗ ಅದು ಗೊತ್ತಾಗೋದು. ನಾ ಹೇಳಿದ್ರೆ ನಿಮ್ಗೆ ಅಷ್ಟೊಂದು ಗೊತ್ತಾಗೋದಿಲ್ಲ. ತಡ್ರಿ, ಕ್ಯಾಮ್ರಾ ಆ್ಯಂಗಲ್ ಸೆಟ್ ಮಾಡ್ಕೋಬೇಕು. ಸೆಟ್ ಆತು, ಹೋಗೋಣಂತ. ಎಲ್ಲ ಆರಾಮ್ ಹೆಂಗೈತೆ ನೋಡ್ರಿ ಅದು. ಅದು ಫೀಲ್ ಮಾಡ್ಬೇಕು ನೀವು ಗಾಡಿ ಹೊಡೆದದು, ಅಂದಾಗ ಗೊತ್ತಾಗತ್ತೆ ನಿಮ್ಗೆ. ಆಮ್ಯಾಗ ತಡ್ರಿ, ನಾ ಮತ್ತೆ ಓಡ್ಸಾತೀನಿ ಅಂದ್ರೆ ನಂಗೆ ಮಾತಾಡೋಕ್ಕಾಗೋದಿಲ್ಲ. ಎಲ್ಲ ಗಾಡಿಗದ್ಲೇ ಇದು ನ್ಯೂಟ್ರಲ್ ಪಟ್ನ ಅಂದ್ರೆ 1 ಡೌನು 5 ಅಪ್ ಇದೆ, 1 ಡೌನ್ ಇರೈತಿ. ಆಮ್ಯಾಗ ಏನು 2ನೇ ಗೇರ್ಗೆ ಹಾಕೋಕೆ ಹೋಗಿರಲ್ಲ, ಪಟ್ಟ ಸಿಕ್ಬಿಡತ್ತೆ ನಿಮ್ಗೆ 2ನೇ ಗೇರ್. ಎಲ್ಲ ಗಾಡಿಗದ್ಲೇ ನ್ಯೂಟ್ರಲ್ ಬೀಳೋದಿಲ್ಲ ಇದು. ಅದೇ ಹೇಳ್ತೀನಲ್ಲ, ಶಿಫ್ಟಿಂಗ್ ಮಸ್ತ್ ಆಗಿದೆ ಗಾಡಿದು. ಐತಿ ವೈಬ್ರೇಷನ್ ಐತಿ ರೈಟ್ ಸೈಡ್. ಇಷ್ಟೆಲ್ಲ ಸ್ಪೀಡ್ ಹೊಡ್ಯೋಕೆ ಹೋಗ್ಬೇಡ್ರಿ, ಖಾಲಿ ರೋಡ್ ಐತೆ ಅಂತ ಹೊಡ್ಯಾತೀನಿ ನಾನು. ಪಬ್ಲಿಕ್ ರೋಡ್ ಒಳಗೆ ಆರಾಮ್ ಹೊಡೀರಿ. ನೋಡಿದಿರೋ ಟರ್ನಿಂಗ್ ರೇಡಿಯಸ್ AK-47 ಹೊಡೆದಂಗೆ ಗೇರ್ ಹಾಕೋಬೋದು ನಾವು. ಮಸ್ತ್ ಐತಿ. ಹೊಸದು ಹೊಡೆದಿದ್ದಿಲ್ಲ ನಾನು, ಹಳೇದು ಹೊಡೆದಿದ್ದೆ. ಬಟ್ ಓಲ್ಡ್ ಈಸ್ ಓಲ್ಡ್, ನ್ಯೂ ಈಸ್ ನ್ಯೂ. ಗಾಡಿ ಮಾತ್ರ ಮಸ್ತ್ ಐತೆ ದೋಸ್ತ. ನಾವತ್ತೈತಿ ರನ್ನಿಂಗ್ ಒಳಗೂ ಚೇಂಜ್ ಮಾಡ್ಕೋಬೋದು ಇದನ್ನು, ರೈಡಿಂಗ್ ಮೋಡು. ಅದೇ ಹೇಳತ್ತಿದ್ನಲ್ಲ ನಿಮ್ಗೆ, ಇದೆಲ್ಲ ರೋಡ್ ಮೋಡು, ರೇನ್ ಮೋಡು ಅದೆಲ್ಲ ಗೊತ್ತಾಗ್ಬೇಕಂದ್ರೆ ನಿಮ್ಗೆ ಅಂಥ ಒಂದು ಖಾಲಿ ರೋಡ್ ಇರ್ಬೇಕು, ಹಂಗೆ ಟೈಮಿಂಗ್ ಹಚ್ಚಿರ್ಬೇಕು. ಅಲ್ಲಿ ಗೊತ್ತಾಗ್ಬಿಡೋದು ನಿಮಗೆ ಎಷ್ಟು ಸೆಕೆಂಡ್, ಮಿಲಿ ಸೆಕೆಂಡ್ ಸತಿ ಗೊತ್ತಾಗತ್ತೆ ನಿಮಗೆ ಅಂತಲ್ಲಿ. ಅದಕ್ಕೆಲ್ಲ ಖಾಲಿ ರೋಡ್ ಅದು ಬೇಕು. ಈಗಂತೂ ಇಷ್ಟು ಸಾಕು ನಿಮಗೆ, ಇಷ್ಟು ತಿಳ್ಕೊಳ್ಳೋಟ್ಟು ಸಾಕು. ಈಗ
ದೋಸ್ತರು ಇಲ್ಲೇ ಅದಾರ. ಲೆಫ್ಟ್ ಸೈಡು ಏನೋ ವೈಬ್ರೇಷನ್ ಬರತೈತಿ. ಫೇರಿಂಗ್ ಒಳಗೆ ಬರತ್ತಿರ್ಬೇಕದು. ಫೇರಿಂಗ್ ಒಳಗೆ ಬರತೈತಿ. ನೋಡಿದ್ರಲ್ಲ ಎಲ್ಲ ಓಡಿಸ್ಕೊಂಡು ಹಾಕೊಂಡು ಓಡಿಸಿದ್ರೆ ಮುಗಿದ ಹೊತ್ತು. ಇದೆಲ್ಲ ನೋಡಿದ್ರಿ. ಬಟ್ ಏನೋ ಹೇಳ್ರಿ ನೀವು, ಹೊಸ ಎನ್.ಎಸ್ ಓಡಿಸಿದ್ದಿಲ್ಲ. ಓಡಿಸಿದ ಮ್ಯಾಗ ಏನೋ ಹೇಳ್ರಿ ನೀವು, ಸ್ಮೂತ್ ಭಾಳ ಕೆಟ್ಟೈತೆ ಗಾಡಿ. ನೋಡಿದ್ರಿ ಈ ವಿಡಿಯೋ ಹೆಂಗೆ ಅನ್ನಿಸ್ತಾ ಹೇಳ್ರಿ. ನೋಡ್ತಿರ್ಬೋದು, ಇದಕ್ಕೆ ಹೇಳೆಲ್ಲ ಇದು ಸಾರಿ ಗಾಡ್. ಇದು ನೋಡ್ತಿರ್ಬೋದು ನೀವು ಇಲ್ಲಿ ಸಾರಿ ಗಾಡ್. ಫುಟ್ ರೆಸ್ಟ್. ಆಮೇಲೆ ಇನ್ನೂ ಇಲ್ಲ ಗಾಡಿ ಒಳಗೆ ಹೇಳಕ್ಕೆ, ಇನ್ನು ಎಲ್ಲ ಹೇಳಿದೆ ನಿಮಗೆ. ಈ ವಿಡಿಯೋ ಹೆಂಗೆ ಅನ್ನಿಸ್ತಾ ಹೇಳ್ರಿ. ಚಲೋ ಆಗೈತೆ ಅಂತ ಅಂದ್ಕೊಂಡಿನಿ ವಿಡಿಯೋ. ನಿಮಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ. ಹಂಗೆ ನಿಮಗೆ ಇಂಥವ ಗಾಡಿ ಯಾವ್ದು ರಿವ್ಯೂ ಮಾಡ್ಬೇಕು ಏನೇನು ಅಂತಂದು ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಕಮೆಂಟ್ ಮಾಡಿರಿ, ನಾವು ಟ್ರೈ ಮಾಡ್ತೀವಿ ಗಾಡಿ ಹುಡ್ಕಾಕದ. ಇವೆಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ಅದಾವೆ. ಏನೇನು ನಾನು ನಿಮ್ಗೆ ಇಟ್ಟು ದಿವ್ಸ ತೋರಿಸಿನಲ್ಲ ಗಾಡಿ ಎಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ಇದ್ದಿತ್ತಿದೆ. ನೋಡೋಣ ನೆಕ್ಸ್ಟ್ ಹಂಗೆ ಗಾಡಿ ಬರ್ತಿರ್ತಾವೆ, ಹಂಗೆ ನಿಮಗೆ ತೋರಿಸ್ತಿರ್ತಾನಂತ ಡಿಫ್ರೆಂಟ್. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊರಿ. ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮ್ಲಿಗೆ ಶೇರ್ ಮಾಡಿರಿ. ನಿಮಗೆ ಇನ್ನೊಂದು ವಿಡಿಯೋದಾಗ ಇನ್ನೊಂದು ವ್ಲಾಗ್ ಒಳಗೆ ಸಿಗ್ತೀನಂತ. ನೀವು ನೋಡ್ತೀರಿ ಯು ಕ್ಯಾನ್ ಸ್ಪೀಡ್. ಟಾಟಾ ಬಾಯ್ ಗೈಸ್.